ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಗೆ ಮಾಡುವವರಿಗೆ ಉಪಕಾರ ಮಾಡಿರಿ. ಲೂಕ 6ನೇ ಅಧ್ಯಾಯ 27ನೇ ವಾಕ್ಯ. ಒಂದು ಹುಡುಗ ದಾರಿಯಲ್ಲಿ ಬರುವಾಗ ಒಂದು ನಾಯಿ ಓಡಿಸಿಕೊಂಡು ಬಂತು. ಆತ ಓಡಿ ಹೋಗಿ ತನ್ನ ತಂದೆಯನ್ನು ಎತ್ತಿಕೊಳ್ಳಲು ಹೇಳಿದ ಮತ್ತು ಕಚ್ಚಲು ಬಂದ ನಾಯಿಗೆ ಕಲ್ಲಿನಿಂದ ಹೊಡೆದು ಓಡಿಸಲು ಹೇಳಿದ. ಆದರೆ ತಂದೆ ಮಾತ್ರ ಪಕ್ಕದಲ್ಲೇ ಇದ್ದ ಅಂಗಡಿಗೆ ಹೋಗಿ ಒಂದು ಬಿಸ್ಕೆಟ್ ಪಟ್ಟಣವನ್ನು ತೆಗೆದುಕೊಂಡು ಅದರಲ್ಲಿದ್ದ ಬಿಸ್ಕೆಟ್ಗಳನ್ನು ತನ್ನ ಮಗನಿಗೆ ಕೊಟ್ಟು ನಾಯಿಗೆ ಕೊಡಲು ಹೇಳಿದ. ಅದಕ್ಕೆ ಮಗ ಹೇಳಿದ, ಅದು ಕೆಟ್ಟ ನಾಯಿ, ನಾನು ಕೊಡುವುದಿಲ್ಲ ಎಂದ. ಆದರೆ ಅಪ್ಪ ತನ್ನ ಕೈಯಲ್ಲಿದ್ದ ಬಿಸ್ಕೆಟನ್ನು ನಾಯಿಗೆ ಕೊಟ್ಟ. ಅದು ತಿಂದಿತು. ಹುಡುಗ ಆ ನಾಯಿ ಏನೂ ಮಾಡದೆ ಬಿಸ್ಕೆಟ್ ತಿನ್ನಲು ಬಂದದ್ದನ್ನು ನೋಡಿ ತಾನೂ ಬಿಸ್ಕೆಟ್ ಕೊಟ್ಟ. ಆ ನಾಯಿ ಆ ಬಿಸ್ಕೆಟ್ಗಳನ್ನೂ ತಿಂದಿತು. ಮಾರನೇ ದಿನ ಆ ಹುಡುಗ ಅದೇ ದಾರಿಯಲ್ಲಿ ಹೋಗುವಾಗ ಆ ನಾಯಿ ಮತ್ತೆ ಓಡಿ ಬಂದಿತು. ಹುಡುಗ ಹೆದರಿಕೆಯಿಂದ ಅಲ್ಲೇ ನಿಂತ. ಆದರೆ ನಾಯಿ ಅವನನ್ನು ಕಚ್ಚದೆ ಅವನು ಹೋಗುವ ದಾರಿಯಲ್ಲಿ ಅವನ ಹಿಂದೆಯೇ ಹೋಯಿತು. ಪ್ರೀತಿಯ ಕ್ರೈಸ್ತ ಬಾಂಧವರೇ, ಏನು ಕ್ರಿಸ್ತರು ವೈರಿಗಳನ್ನು ಪ್ರೀತಿಸಿರಿ ಎಂದು ಹೇಳುತ್ತಿದ್ದಾರಲ್ಲ ಎಂದು ಯೋಚಿಸುತ್ತಿದ್ದೀರಾ? ನೋಡಿ ಸ್ನೇಹಿತರೆ, ಈ ಲೋಕದಲ್ಲಿ ಇರುವ ವೈರಿಗಳು ನಿಮ್ಮನ್ನು ಎಷ್ಟೇ ದ್ವೇಷಿಸಿದರೂ ಪ್ರೀತಿಸುತ್ತಾ ಹೋದರೆ ನಿಮ್ಮ ನೈಜ ಪ್ರೀತಿಯ ಅರಿವು ಆ ದ್ವೇಷ, ಮತ್ಸರ, ಹಗೆತನ ತುಂಬಿದ ಹೃದಯಕ್ಕೆ ತಿಳಿಯುತ್ತದೆ ಮತ್ತು ಆ ಬಂಡೆಯಂತಹ ದ್ವೇಷ ತುಂಬಿದ ಹೃದಯದಲ್ಲಿ ಸ್ನೇಹತ್ವ, ಸಹೋದರತ್ವ ಎನ್ನುವ ನೈಜ ಪ್ರೀತಿ ಮೂಡಲು ಸಹಕಾರಿಯಾಗುತ್ತದೆ. ಇದರಿಂದ ನಿಮ್ಮ ಸುತ್ತಲಿನ ವೈರತ್ವ ನಾಶವಾಗಿ ಸ್ನೇಹತ್ವ ಮೂಡಿ ನಿಶ್ಚಿಂತೆಯ ಜೀವಿತ ಜೀವಿಸಲು ನೆರವಾಗುತ್ತದೆ. ಹಾಗಾಗಿ ಶಾಂತಿಯುತವಾದ ಜೀವಿತಕ್ಕಾಗಿ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಕ್ರಿಸ್ತರು ನಿಮ್ಮೊಂದಿಗಿದ್ದು ನಿಮ್ಮನ್ನು ನಡೆಸಲಿ. ಜೈ ಯೇಸು ಕ್ರಿಸ್ತ.